ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಬ್ರೈನ್ ಬ್ರೈನ್ ಅನ್ನ ನೋಡೋದಾದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಬ್ರೈನ್. ಅಲಾಂಗ್ ವಿತ್ ದಟ್ ಇನ್ನೊಂದು ಇಂಪಾರ್ಟೆಂಟ್ ಭಾಗ ಯಾವುದು ಅಂತಂದ್ರೆ ಸ್ಪೈನಲ್ ಕಾರ್ಡ್. ಸೊ ಬ್ರೈನ್ ಯಾವುದನ್ನ ಮೇನ್ ಆಗಿ ಹೊಂದಿದೆ ಅಂತಂದ್ರೆ ಒಂದು ಸೆರೆಬ್ರಮ್, ಇನ್ನೊಂದು ಬ್ರೈನ್ ಸ್ಟೆಮ್, ಇನ್ನೊಂದು ಸೆರೆಬೆಲ್ಲಮ್ ಅಂತ ಹೇಳಿ. ಸೊ ಬ್ರೈನ್ ಅನ್ನ ನಾವು 3 ಭಾಗವಾಗಿ ಮಾಡ್ತೀವಿ. ಮೆದುಳು, ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಈ ಭಾಗ ಇದೆಯಲ್ಲ ಇದನ್ನ ನಾವು ಹಿಂಡ್ ಬ್ರೈನ್ ಅಂತ ಕರಿತೀವಿ. ದಟ್ ಈಸ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹಿಂಡ್ ಬ್ರೈನ್ ಅಂತ ಹೇಳಿ. ಈಗ ಫೋರ್ ಬ್ರೈನ್ ಅಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಫೋರ್ ಬ್ರೈನ್ ಇನ್ಕ್ಲೂಡ್ಸ್ ಸೆರೆಬ್ರಮ್, ಥ್ಯಾಲಮಸ್ ಅಂಡ್ ಹೈಪೋಥ್ಯಾಲಮಸ್. ಲಿಂಬಿಕ್ ಸಿಸ್ಟಮ್ ಅಂತ ಹೇಳೋದು ಅಪರೂಪ. ಸೆರೆಬ್ರಮ್, ಥ್ಯಾಲಮಸ್ ಅಂಡ್ ಹೈಪೋಥ್ಯಾಲಮಸ್ ಅನ್ನ ಹೊಂದಿರುವಂಥದ್ದು. ಸೊ ಈ 3 ಭಾಗದಲ್ಲಿ ಸೆರೆಬ್ರಮ್ ಏನಿದೆಯಲ್ವಾ, ದಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಬ್ರೈನಿನ ಲಾರ್ಜೆಸ್ಟ್ ಪಾರ್ಟ್ ಯಾವುದು ಅಂತ ಕೇಳ್ಬೋದು ನಿಮಗೆ. ದಟ್ ಈಸ್ ಸೆರೆಬ್ರಮ್. ಯಾವುದರಿಂದ ಕಂಪೋಸ್ ಆಗಿದೆ? ಇಟ್ ಈಸ್ ಕಂಪೋಸ್ಡ್ ಆಫ್ ಇಸ್ಪೋಥ್ಯಾಲಮಸ್ ರೈಟ್ ಅಂಡ್ ಲೆಫ್ಟ್ ಹೆಮಿಸ್ಪಿಯರ್. ಇಸ್ಪೋಥ್ಯಾಲಮಸ್ ರೈಟ್ ಅಂಡ್ ಲೆಫ್ಟ್ ಹೆಮಿಸ್ಪಿಯರ್. It performs higher functions like touch, vision and hearing, speech, reasoning, that is intelligence, emotions, control of movement. ಸೊ ಆಲ್ಮೋಸ್ಟ್ ಆಲ್ ಮೇನ್ ಇಂಪಾರ್ಟೆಂಟ್ ಕ್ರಿಯೆಗಳು ಏನಿದೆ ನಮ್ಮ ದೇಹದಲ್ಲಿ ನಡೆಯುವಂಥದ್ದು ಅವನ್ನೆಲ್ಲ ಸೆರೆಬ್ರಮ್ ಕಂಟ್ರೋಲ್ ಮಾಡುತ್ತೆ. ಇನ್ನು ಥ್ಯಾಲಮಸ್ನ ಫಂಕ್ಷನ್ ನೋಡೋದಾದ್ರೆ ಅದು ಸೆನ್ಸರಿ ಇನ್ಫಾರ್ಮೇಶನ್ ಅನ್ನ ಸೆರೆಬ್ರಮ್ ಇಂದ ಎಲ್ಲಿಗೆ? ಹೈಪೋಥ್ಯಾಲಮಸ್ಸಿಗೆ ಅಂದ್ರೆ ಲಿಂಬಿಕ್ ಸಿಸ್ಟಮಿಗೆ ಕ್ಯಾರಿ ಮಾಡುತ್ತೆ. ಅಷ್ಟೇ ಅದರ ಫಂಕ್ಷನ್, ಕ್ಯಾರಿ ಮಾಡುವಂತ ಕೆಲಸ. ಅಂದ್ರೆ ಒಂಥರ ಕನೆಕ್ಟಿವಿಟಿ ಸೆರೆಬ್ರಮಿಗೂ ಹೈಪೋಥ್ಯಾಲಮಸ್ಸಿಗೂ. ಮತ್ತೆ ಲಿಂಬಿಕ್ ಸಿಸ್ಟಮ್ ಅಥವಾ ಹೈಪೋಥ್ಯಾಲಮಸ್ ಇಟ್ ಈಸ್ ಬಿಟ್ವೀನ್ ಸೆರೆಬ್ರಮ್ ಅಂಡ್ ಥ್ಯಾಲಮಸ್, ಎರಡರ ನಡುವೆ ಇರುವಂಥದ್ದು. ಏನ್ ಮಾಡುತ್ತೆ ಅಂತಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಒಂದು, ಇಟ್ ಕಂಟ್ರೋಲ್ಸ್ ಹಂಗರ್, ಥರ್ಸ್ಟ್ ಅಂದ್ರೆ ಬಾಯಾರಿಕೆ, ಹಂಗರ್ ಅಂದ್ರೆ ಹಸಿವು, ಹೆದರಿಕೆ ಫಿಯರ್, ಆಂಗರ್ ಸಿಟ್ಟು, ದೆನ್ ಸೆಕ್ಷುಯಲ್ ರೆಸ್ಪಾನ್ಸಸ್ನೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಯಾವುದು? ಹೈಪೋಥ್ಯಾಲಮಸ್. ಓಕೆ, ಹೈಪೋಥ್ಯಾಲಮಸ್ ಏನಿದೆಯಲ್ವಾ, ಇಟ್ಸ್ ಎ ಸ್ಮಾಲ್ ರೀಜನ್ ಆಫ್ ಬ್ರೈನ್. ಸೊ ಬೇಸ್ ಆಫ್ ದ ಬ್ರೈನ್ ಅಲ್ಲಿ ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ನ ಹತ್ರ ಇರುವಂಥದ್ದು. ಸೊ ತುಂಬಾ ಸ್ಮಾಲ್ ಇರುತ್ತೆ ಬಟ್ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಲೈಕ್ ಇಟ್ ರಿಲೀಸಸ್ ಹಾರ್ಮೋನ್ಸ್ ಅಂಡ್ ಇಟ್ ರೆಗ್ಯುಲೇಟ್ಸ್ ಬಾಡಿ ಟೆಂಪರೇಚರ್ ಆಲ್ಸೋ. ಸೊ ಏನ್ ಫಂಕ್ಷನ್ಸ್ ಹೇಳ್ತಾ ಇದ್ದೀನಲ್ವಾ ಅದು ತುಂಬಾ ಇಂಪಾರ್ಟೆಂಟ್. ಒಂದು ಫಂಕ್ಷನ್ ಅನ್ನ ಕೊಟ್ಬಿಟ್ಟು ಬ್ರೈನಿನ ಯಾವ ಪಾರ್ಟ್ ಇದನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಕೇಳ್ಬಿಡ್ತಾರೆ. ಹಾಗಾಗಿ ಸಣ್ಣ ಸಣ್ಣ ಮೈನ್ಯೂಟ್ ಪಾಯಿಂಟ್ಸ್ ಅನ್ನು ಕೂಡ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಬೇಕು. ದೆನ್ ಫೋರ್ ಬ್ರೈನ್ದು 3 ಭಾಗಗಳನ್ನ ನೋಡಿದ್ವಿ. ಈಗ ಮಿಡ್ ಬ್ರೈನ್. ಸೊ ಮಿಡ್ ಬ್ರೈನ್, ಫೋರ್ ಬ್ರೈನ್ ಮತ್ತೆ ಹಿಂಡ್ ಬ್ರೈನ್ ನ ನಡುವೆ ಇರುವಂತದ್ದೇ ಮಿಡ್ ಬ್ರೈನ್. 2 ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದೆ, ನೆನ್ಪಿಟ್ಕೊಂಡ್ರೆ ಆಯ್ತು. ಒಂದು, ಇಟ್ ಕಂಟ್ರೋಲ್ಸ್ ರಿಫ್ಲೆಕ್ಸ್ ಮೂವ್ಮೆಂಟ್ಸ್, ಇನ್ನೊಂದು ಕಂಟ್ರೋಲಿಂಗ್ ಆಫ್ ಹಿಯರಿಂಗ್ ರಿಫ್ಲೆಕ್ಸಸ್. ಒಂದು ಹಿಯರಿಂಗ್ ರಿಫ್ಲೆಕ್ಸಸ್ ಮತ್ತೆ ಮೂವ್ಮೆಂಟ್ಸ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು ಮಿಡ್ ಬ್ರೈನ್. ದೆನ್ ಥರ್ಡ್ ಪಾರ್ಟ್ ಈಸ್ ಲಾಸ್ಟ್ ಪಾರ್ಟ್ ಹೈಂಡ್ ಬ್ರೈನ್ ಅಥವಾ ಹಿಂಡ್ ಬ್ರೈನ್ ಅಂತಾನು ಕರಿತೀವಿ. ಬ್ಯಾಕ್ ಸೈಡ್ ಆಫ್ ದ ಬ್ರೈನ್ ಅಲ್ಲಿ ಇರುವಂಥದ್ದು. ಇದರ ಪಾರ್ಟ್ಸ್ 3, ಒಂದು ಸೆರೆಬೆಲ್ಲಮ್, ಇನ್ನೊಂದು ಪಾನ್ಸ್, ಇನ್ನೊಂದು ಮೆಡ್ಯುಲ್ಲಾ ಅಂತ ಹೇಳಿ. ಸೆರೆಬೆಲ್ಲಮ್, ಪಾನ್ಸ್ ಅಂಡ್ ಮೆಡ್ಯುಲ್ಲಾ. ಸೊ ಸೆರೆಬೆಲ್ಲಮ್ ಅಂತಂದ್ರೆ ಅದು ಬಾಡಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ವಾಲಂಟರಿ ಮೂವ್ಮೆಂಟ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ದೆನ್ ಪಾನ್ಸ್ ಸ್ಲೀಪ್ ಕಂಟ್ರೋಲು ಮತ್ತೆ ಬ್ರೀದಿಂಗ್ ಪ್ಯಾಟರ್ನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ದೆನ್ ಮೆಡ್ಯುಲಾ ಇಟ್ ಕಂಟ್ರೋಲ್ಸ್ ಬ್ರೀದಿಂಗ್, ಬ್ಲಡ್ ಸರ್ಕ್ಯುಲೇಷನ್, ಹಾರ್ಟ್ ರೇಟ್, ಸ್ವ್ಯಾಲೋಯಿಂಗ್. ಇದನ್ನ ಬಹಳ ಸಲ ಕೇಳಿದ್ದಾರೆ 4 ಪಾಯಿಂಟ್ಸ್ ಅನ್ನ. ಸೊ ಮೆಡ್ಯುಲಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ನೀಟಾಗಿ. ಓಕೆ, ದೆನ್ ಈ ಫ್ಯಾಕ್ಟ್ಸ್ ಅಬೌಟ್ ಹ್ಯೂಮನ್ ಬ್ರೈನ್. ಸೊ ಹ್ಯೂಮನ್ ಬ್ರೈನ್ ನ ಮೇಲೆ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲವನ್ನೂ ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳಲಾರೆ, ಯಾಕಂದ್ರೆ ಇದರಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಯಾವುದೂ ಇಲ್ಲ. ಸೊ ನ್ಯೂರಾನ್ಸ್ ಏನ್ ಕನೆಕ್ಟ್ ಆಗಿರುತ್ತಲ್ಲ ಅವುಗಳನ್ನ ನಾವು ಸಿನಾಪ್ಸಿಸ್ ಅಂತಾನೂ ಕರಿತೀವಿ. ಮತ್ತೆ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಬ್ರೈನ್ ಯಾವುದು ಅಂತ ಕೇಳ್ಬೋದು, ಅದನ್ನ ಮಿಡ್ ಬ್ರೈನ್ ಅಂತ ನೆನ್ಪಿಟ್ಕೊಳ್ಳಿ. ದೆನ್ ಹಿಂಡ್ ಬ್ರೈನ್ ಏನಿದೆಯಲ್ವಾ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್
ಬ್ಲಡ್ ಸರ್ಕ್ಯುಲೇಷನ್ ಆಫ್ ಬಾಡಿ. ಸೊ ಬಾಡಿಯಲ್ಲಿ ನಡೆಯುವಂತಹ ಬ್ಲಡ್ ಸರ್ಕ್ಯುಲೇಷನ್ಗೆ ರೆಸ್ಪಾನ್ಸಿಬಲ್ ಯಾವುದು? ಹೈಂಡ್ ಬ್ರೈನ್ ಅಥವಾ ಹಿಂಡ್ ಬ್ರೈನ್ ಕೇಳ್ಬೋದು ಅಷ್ಟೇ, ಇನ್ಯಾವುದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ಮೂವ್ಮೆಂಟ್ಸ್ ಅಂತ ಹೇಳಿ. ಮೇನ್ ಆಗಿ 5 ಹಾರ್ಮೋನ್ಗಳಿದೆ, ಅವುಗಳ ಫಂಕ್ಷನ್ಸ್ ಅನ್ನ ಕರೆಕ್ಟಾಗಿ ನೆನ್ಪಿಡಿ. ಆಕ್ಸಿನ್ಸ್ ಈಸ್ ರಿಲೇಟೆಡ್ ಟು ಅಂತ ಕೇಳ್ತಾರೆ, ಅದರ ಫಂಕ್ಷನ್ ಕರೆಕ್ಟಾಗಿ ನೆನಪಿದ್ರೆ ಆಯಿತು, ಅದ್ರ ಫಂಕ್ಷನ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆಕ್ಸಿನ್ ಏನಿದೆಯಲ್ವಾ, ಬೆಳವಣಿಗೆಗೆ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಹಾರ್ಮೋನ್, ಅದು ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಪ್ಲಾಂಟ್ ಟಿಶ್ಯೂ. ದೆನ್ ಸೈಟೋಕೈನಿನ್, ಕೈನಿನ್ ಮೀನ್ಸ್ ಡಿವಿಷನ್. ಸೊ ಏನು ಮಾಡುತ್ತೆ, ಸೆಲ್ ಡಿವಿಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಸೆಲ್ಸ್ ಬೇಗ ಏಜ್ ಆಗದೆ ಇರೋ ರೀತಿ ಪ್ರಿವೆಂಟ್ ಮಾಡುತ್ತೆ. ಯಾವುದು? ಸೈಟೋಕೈನಿನ್. ದೆನ್ ಗಿಬ್ಬರ್ಲಿನ್. ಸೊ ಗಿಬ್ಬರ್ಲಿನ್ ಜಿ ಫಾರ್ ಜರ್ಮಿನೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಅದೇನು ಮಾಡುತ್ತೆ, ಸೀಡ್ ಜರ್ಮಿನೇಷನ್ ಅನ್ನ ಪ್ರಮೋಟ್ ಮಾಡುತ್ತೆ, ಮತ್ತೆ ಇಟ್ ಪ್ರಮೋಟ್ಸ್ ಫ್ಲವರಿಂಗ್ ಆಲ್ಸೋ, ಸೀಡ್ ಗ್ರೋತ್ ಆಲ್ಸೋ, ಸೆಲ್ ಡಿವಿಷನ್ ಆಲ್ಸೋ, ದೆನ್ ಸ್ಟೆಮ್ ಗ್ರೋತ್ ಅನ್ನ, ಒಟ್ಟಿನಲ್ಲಿ ಗ್ರೋತ್ ಆಫ್ ಸೀಡ್ ರಿಲೇಟೆಡ್ ಅಂಡ್ ಸ್ಟೆಮ್ಸ್ ರಿಲೇಟೆಡ್ ಈಸ್ ಗಿಬ್ಬರ್ಲಿನ್ಸ್. ದೆನ್ ಆಪ್ಸಿಸಿಕ್ ಆಸಿಡ್. ಸೊ ಆಪ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಕಂಟ್ರೋಲ್ಸ್ ವಿಲ್ಟಿಂಗ್ ಆಫ್ ಲೀವ್ಸ್. ಅಂದ್ರೆ ಒಂದು ರೀತಿ ಗ್ರೋತಿಗೆ ಬ್ರೇಕ್ ಇದ್ದಂಗೆ, ಗ್ರೋತಿಗೆ ಬ್ರೇಕ್ ಹಾಕುವಂತಹ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಆಪ್ಸಿಸಿಕ್ ಆಸಿಡ್. ಇದೇನ್ ಮಾಡುತ್ತೆ, ಬಡ್ಸ್ ಮತ್ತೆ ಸೀಡ್ಸ್ ಹಂಗೆ ಡಾರ್ಮೆಂಟ್ ಸ್ಟೇಜಲ್ಲಿ, ಅಂದ್ರೆ ಡೆವಲಪ್ಮೆಂಟ್ ಆಗದೆ ಇರೋವಂಥ ಸ್ಟೇಜಲ್ಲಿ ಇರುವಂತೆ ನೋಡ್ಕೊಳ್ಳುತ್ತೆ, ಮತ್ತೆ ಯಾವುದೇ ರೀತಿ ಬೆಳವಣಿಗೆ ಆಗದೆ ಇರೋ ರೀತಿ ತಡೆಯುತ್ತೆ, ಮತ್ತೆ ಲೀವ್ಸು ಒಣಗಿ ಬೀಳದೆ ಇರೋ ರೀತಿ ತಡೆಯುತ್ತೆ. ಓಕೆ. ದೆನ್ ಇಥಿಲೀನ್ ಮೇನ್ ಆಗಿ ನಾವು ಹಣ್ಣನ್ನ ಮಾಗಿಸ್ಲಿಕ್ಕೆ, ರೈಪನಿಂಗ್ ಆಫ್ ಫ್ರೂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮಾವು ಮಾಗಿಸ್ಲಿಕ್ಕೆ ಇಥಿಲೀನ್ ಅನ್ನ ಬಳಸ್ತಾರೆ, ಆಯ್ತಾ. ದಟ್ಸ್ ಕೆಲವೊಂದು ಗ್ರೋತ್ ಇಂಡಿಪೆಂಡೆಂಟ್ ಹಾರ್ಮೋನ್ಸ್ ಇದೆ, ಅವುಗಳನ್ನ ನಾವು ನ್ಯಾಸ್ಟಿಕ್ ಸಾರಿ ಯಾವ ಒಂದು ಹಾರ್ಮೋನ್ಸು ಏನು ಮೂಮೆಂಟ್ಸಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಬಟ್ ಇಟ್ ಇಸ್ ನಾಟ್ ಗ್ರೋತ್ ರಿಲೇಟೆಡ್ ಆಗಿದ್ರೆ ಅದನ್ನ ನಾವು ನ್ಯಾಸ್ಟಿಕ್ ಮೂಮೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮುಟ್ಟಿದ್ರೆ ಮುನಿ, ಅದು ಟಚ್ ಮಿ ನಾಟ್ ಪ್ಲಾಂಟ್ ಇದೆಯಲ್ವಾ, ಅದು ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಶೋಸ್ ಮೂಮೆಂಟ್ಸ್ ಅಲ್ವಾ. ಆ ಮೂಮೆಂಟ್ ಇಂದ ಗ್ರೋತಿಗೆ ಏನಾರ ರೆಸ್ಪಾನ್ಸ್ ಅಂದ್ರೆ ಗ್ರೋತ್ ಏನಾರ ಉಂಟಾಗತ್ತಾ ಪ್ಲಾಂಟ್ ಬಾಡಿಯಲ್ಲಿ? ಇಲ್ಲ ತಾನೆ. ಆ ಮೂಮೆಂಟ್ ಅನ್ನ ನಾವು ನ್ಯಾಸ್ಟಿಕ್ ಮೂಮೆಂಟ್ಸ್ ಅಂತ ಕರಿತೀವಿ. ಇನ್ನು ಗ್ರೋತ್ ರಿಲೇಟೆಡ್ ಮೂಮೆಂಟ್ಸ್ ಹಲವಾರು ಟೈಪ್ಸ್ ಇದೆ, ಆ ಟೈಪ್ಸ್ಗಳನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಮೇನ್ ಆಗಿ 5 ಟೈಪ್ಸ್ ಇರುವಂಥದ್ದು. ಆ 5 ಟೈಪ್ಸ್ನ ಮೀನಿಂಗ್ಸ್ನ ನೋಡ್ಕೊಳ್ಳಿ. ಒಂದು ಫೋಟೋಟ್ರೋಫಿಕ್ ಮೂಮೆಂಟ್ ಅಂತಂದ್ರೆ ಇಟ್ ಇಸ್ ಲೈಟ್ ಡಿಪೆಂಡೆಂಟ್. ಇನ್ನೊಂದು ಜಿಯೋಟ್ರೋಫಿಕ್ ಮೂಮೆಂಟ್ ಅಂದ್ರೆ ಇಟ್ ಇಸ್ ಗ್ರಾವಿಟಿ ಡಿಪೆಂಡೆಂಟ್. ಇನ್ನೊಂದು ಕೀಮೋಟ್ರೋಫಿಕ್ ಮೂಮೆಂಟ್, ದಟ್ ಇಸ್ ಕೆಮಿಕಲ್ ಡಿಪೆಂಡೆಂಟ್. ಇನ್ನೊಂದು ಹೈಡ್ರೋಟ್ರೋಫಿಕ್ ಮೂಮೆಂಟ್, ವಾಟರ್ ಡಿಪೆಂಡೆಂಟ್. ಥಿಗ್ಮೋಟ್ರೋಫಿಕ್ ಮೂಮೆಂಟ್ ಅಂತಂದ್ರೆ ಇಟ್ ಇಸ್ ಟಚ್ ಡಿಪೆಂಡೆಂಟ್. ಓಕೆನಾ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಟರ್ಮಿನಾಲಜಿಸ್ನ. ಮತ್ತೆ ಅದನ್ನ ಡೀಟೇಲ್ ಆಗಿ ಇಲ್ಲಿ ಓದೋಣ. ಜಿಯೋಟ್ರೋಫಿಸಮ್ ಅಂತಂದ್ರೆ ಅರ್ಥ್ಸ್ ಗ್ರಾವಿಟೇಷನಲ್ ಫೋರ್ಸ್ಗೆ ತಕ್ಕಂಗೆ ಮೂಮೆಂಟ್ ಆಗುತ್ತೆ. ಅಂದ್ರೆ ಕೆಲವೊಂದು ಗ್ರಾವಿಟಿನ ಕಡೆಗೆ ಮೂಮೆಂಟ್ ಅನ್ನ ತೋರಿಸುತ್ತೆ, ಅದನ್ನ ಪಾಸಿಟಿವ್ ಜಿಯೋಟ್ರೋಫಿಸಮ್ ಅಂತ ಕರಿತೀವಿ. ಇನ್ನೊಂದು ಗ್ರಾವಿಟಿಗೆ ವಿರುದ್ಧವಾಗಿ ಗ್ರೋತ್ ಅನ್ನ ತೋರಿಸುತ್ತೆ, ಅದನ್ನ ನಾವು ನೆಗೆಟಿವ್ ಜಿಯೋಟ್ರೋಫಿಸಮ್ ಅಂತ ಕರಿತೀವಿ. ರೂಟ್ ಏನಿದೆ, ಬೇರೆ ಏನಿದೆ, ಅದು ಗ್ರಾವಿಟಿ ಕಡೆಗೆ ಮೂಮೆಂಟ್ ಅನ್ನ ತೋರಿಸುತ್ತೆ, ಮತ್ತೆ ಶೂಟ್ ಏನಿದೆ ದಟ್ ಇಸ್ ಅವೇ ಫ್ರಮ್ ದ ಗ್ರಾವಿಟಿ. ದೆನ್ ಫೋಟೋಟ್ರೋಫಿಸಮ್. ಸೊ ಫೋಟೋಟ್ರೋಫಿಸಮ್ ಅಂತಂದ್ರೆ ಲೈಟ್ನ ರೆಸ್ಪಾನ್ಸ್, ಅಂದ್ರೆ ಲೈಟ್ ಯಾವ ರೀತಿ ಇರುತ್ತೋ ಆ ರೀತಿ ಬೆಳವಣಿಗೆ ಆಗುವಂಥದ್ದು. ಕೆಲವೊಂದು ಲೈಟ್ನ ಕಡೆಗೆ ಬೆಳವಣಿಗೆ ಆಗ್ತವೆ, ಕೆಲವೊಂದು ಇಟ್ ಇಸ್ ಅವೇ ಫ್ರಮ್ ದ ಲೈಟ್. ಓಕೆ. ದೆನ್ ಹೈಡ್ರೋಟ್ರೋಫಿಸಮ್ ಅಂತಂದ್ರೆ ಇನ್ ರೆಸ್ಪಾನ್ಸ್ ಟು ವಾಟರ್. ಹೈಡ್ರೋ ಮೀನ್ಸ್ ವಾಟರ್, ಒಂದು ಟುವರ್ಡ್ಸ್ ವಾಟರ್, ಇನ್ನೊಂದು ಅವೇ ಫ್ರಮ್ ವಾಟರ್. ಓಕೆ. ದೆನ್ ಇನ್ನೊಂದು ಕೆಲವೊಂದು ಕೆಮಿಕಲ್ಸ್ನ ಕಡೆಗೆ, ಇನ್ನೊಂದು ಕೆಮಿಕಲ್ಸ್ನ ದೂರ. ನೆಕ್ಸ್ಟು ಇದು ಏನಿದೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪೋಲನ್ ಟ್ಯೂಬ್ ಬೆಳವಣಿಗೆ ಆಗುತ್ತೆ, ಅದು ಯಾವ ಕಡೆ ಆಗುತ್ತೆ ಅಂತಂದ್ರೆ ಟುವರ್ಡ್ಸ್ ದ ಓವ್ಯೂಲ್, ಟುವರ್ಡ್ಸ್ ದ ಕೆಮಿಕಲ್. ಸೊ ಇಟ್ ಈಸ್ ಪಾಸಿಟಿವ್ ಕೀಮೋಟ್ರೋಫಿಸಮ್. ಇದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಐದರ್ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ನೀವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಥಿಗ್ಮೋಟ್ರೋಪಿಸಮ್ ಅಂತಂದ್ರೆ ಇಟ್ ಈಸ್ ವಿತ್ ರೆಸ್ಪಾನ್ಸ್ ಟು ಟಚ್. ಕೆಲವೊಂದು ಟುವರ್ಡ್ಸ್ ಟಚ್ ಮೂಮೆಂಟ್ಸ್ನ ತೋರಿಸ್ತವೆ, ಕೆಲವೊಂದು ಅವೇ ಫ್ರಮ್ ದ ಟಚ್.
ಮೂವ್ಮೆಂಟ್ ಆಫ್ ಟೆಂಡ್ರಿಲ್ಸ್ ಅರೌಂಡ್ ದ ಸಪೋರ್ಟ್. ಬಳ್ಳಿ ಏನಿದೆ ಸಪೋರ್ಟಿಂಗ್ ಸ್ಟ್ರಕ್ಚರ್ ಇರುತ್ತಲ್ವಾ, ಅದ್ರ ಸುತ್ತನೇ ಏನಾಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಪಾಸಿಟಿವ್ ಥಿಗ್ಮೋಟ್ರೋಪಿಸಮ್ ಅಂತ ಕರಿತೀವಿ. ನೆಕ್ಸ್ಟ್, ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಗ್ಲ್ಯಾಂಡ್ಸ್. 2 ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಇದೆ. ಒಂದು ಎಕ್ಸೋಕ್ರೈನ್, ಇನ್ನೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿ. ಸೊ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಏನಿದೆಯಲ್ವಾ, ಅದು ವಿತ್ ಡಕ್ಟ್ ಅಲ್ಲಿ ಏನಾಗುತ್ತೆ, ಅದು ಸೆಕ್ರೀಟ್ ಆಗುತ್ತೆ. ಮತ್ತೆ ಡೈರೆಕ್ಟ್ ಆಗಿ ಏನು ಎಪಿಥೀಲಿಯಲ್ ಟಿಶ್ಯೂ ಇರುತ್ತಲ್ಲ ಸರ್ಫೇಸಿಗೆ, ಅದಕ್ಕೆ ಸೆಕ್ರೀಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಸ್ವೆಟ್ ಗ್ಲ್ಯಾಂಡು ಡಕ್ಟ್ ಅಲ್ಲಿ ಸೆಕ್ರೀಟ್ ಆಗಿ ಡೈರೆಕ್ಟ್ಲಿ ಸ್ಕಿನ್ ಸರ್ಫೇಸ್ ಮೇಲೆ ಅದು ಬಂದು ಇದಾಗತ್ತೆ, ಸೆಕ್ರೀಟ್ ಆಗುತ್ತೆ, ಅಂದ್ರೆ ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಅದನ್ನ ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇನ್ನೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಇನ್ನೊಂದು ಅಂದ್ರೆ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್. ಅದಕ್ಕೆ ಡಕ್ಟ್ ಇರೋದಿಲ್ಲ, ಸೆಕ್ರೀಟ್ ಮಾಮೂಲಿ ಹಾರ್ಮೋನ್ಸ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಬ್ಲಡ್ ಸ್ಟ್ರೀಮ್ ಇದೆ, ವಿಸಲ್ಸ್ ಅಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಏನಾಗುತ್ತೆ, ಎಂಟರ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಗ್ಲ್ಯಾಂಡ್ಸ್ ಆರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಲೈಕ್ ಪಿಟ್ಯುಟರಿ ಇರ್ಬೋದು, ಥೈರಾಯ್ಡ್, ಅಡ್ರಿನಲ್, ಪೀನಲ್, ಪ್ಯಾಂಕ್ರಿಯಾಸ್, ಓವರಿ, ಟೆಸ್ಟಿಸ್ ಎಲ್ಲವೂ ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೆ ಎಕ್ಸಾಂಪಲ್ಸ್. ನೋಡಿ, ನಿಮಗೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂತಂದ್ರೆ, ಒಂದು ಗ್ಲ್ಯಾಂಡ್ ನ ಕೊಟ್ಬಿಟ್ಟು ಇದು ಎಕ್ಸೋಕ್ರೈನ್ ಎಂಡೋಕ್ರೈನ್ ಅಂತ ಕೇಳ್ತಾರೆ. ಹಾಗಾಗಿ ಎಕ್ಸೋಕ್ರೈನ್ ಇರುವಂತಹ ಅಷ್ಟು ಎಕ್ಸಾಂಪಲ್ಸ್, ಎಂಡೋಕ್ರೈನ್ ಇರುವಂತಹ ಅಷ್ಟು ಎಕ್ಸಾಂಪಲ್ಸ್ ನೀವು ನೆನಪಿಡಬೇಕಾಗುತ್ತೆ. ಇಲ್ಲಿ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಇಸ್ ಪಿಟ್ಯುಟರಿ ಗ್ಲ್ಯಾಂಡ್. ಸೊ ಪಿ ಸೈಜ್ ಅನ್ನೋದಂದ್ರೆ ಸಣ್ಣ ಬಟಾಣಿ ಕಾಳಿನಷ್ಟು ಸೈಜ್ ಅನ್ನ ಹೊಂದಿರುವಂತಹ ಬ್ರೈನ್ ನ ತುದಿಯಲ್ಲಿ ಇರುವಂತಹ ಒಂದು ಗ್ಲ್ಯಾಂಡ್. ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ವಿಚ್ ಈಸ್ ಕಾಲ್ಡ್ ಆಸ್ ಮಾಸ್ಟರ್ ಗ್ಲ್ಯಾಂಡ್ ಅಂತ 1 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಇಸ್ ದ ಮಾಸ್ಟರ್ ಗ್ಲ್ಯಾಂಡ್. ಯಾಕೆ ಅಂತಂದ್ರೆ, ಬೇರೆ ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಗಳ ಸೆಕ್ರೀಷನ್ ಅನ್ನ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಪಿಟ್ಯುಟರಿ ಗ್ಲ್ಯಾಂಡ್ ಇರುತ್ತೆ. ಮತ್ತೆ ಇಟ್ ಆಲ್ಸೋ ಸೆಕ್ರೀಟ್ಸ್ ಗ್ರೋತ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ಅಲ್ಲಿ ಒಂದು 2 ಕೇಸ್. ಗ್ರೋತ್ ಹಾರ್ಮೋನ್ ಸರಿಯಾಗಿ ಸೆಕ್ರೀಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಆಗ ಇಟ್ ಲೀಡ್ಸ್ ಟು ಡ್ವಾರ್ಫಿಸಮ್, ಕುಬ್ಜತೆ. ಮತ್ತೆ ಓವರ್ ಸೆಕ್ರೀಟ್ ಆಯ್ತು ಅನ್ಕೊಳ್ಳಿ, ಇಟ್ ಲೀಡ್ಸ್ ಟು ಗೈಗ್ಯಾಂಟಿಸಮ್. ಮತ್ತೆ ಗೈಗ್ಯಾಂಟಿಸಮ್ ಚಿಲ್ಡ್ರನ್ಸ್ ಅಲ್ಲಿ, ವಯಸ್ಕರಲ್ಲಿ ಆಕ್ರೋಮೆಗಾಲಿ ಅನ್ನುವಂತಹ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಸೆಕೆಂಡ್ ಗ್ಲ್ಯಾಂಡ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್. ಇದು ಥ್ರೋಟ್ ಅಲ್ಲಿ ಬಟರ್ಫ್ಲೈ ಶೇಪ್ ಅಲ್ಲಿ ಇರುವಂತದ್ದು. ಇದು ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ಅನ್ನು ಸೆಕ್ರೀಟ್ ಮಾಡಿ ಬಾಡಿ ಮೆಟಬಾಲಿಸಮ್ ಅನ್ನ ಕಂಟ್ರೋಲ್ ಮಾಡುತ್ತೆ. ದೆನ್ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಏನು ಪ್ರಾಪರ್ ಫಂಕ್ಷನ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತದ್ದು ಅಯೋಡಿನ್. ಸೊ ಅಯೋಡಿನ್ ಡಿಫಿಷಿಯನ್ಸಿ ಆಯ್ತು ಅನ್ಕೊಳ್ಳಿ, ಇಟ್ ಲೀಡ್ಸ್ ಟು ಗಾಯ್ಟರ್ ಡಿಸೀಸ್, ದಪ್ಪ ಗಂಟಲು, ಆಯ್ತಾ. ದೆನ್ ಪ್ಯಾಂಕ್ರಿಯಾಸ್ ಏನಿದೆಯಲ್ವಾ, ಅದು ಸ್ಟೊಮಕ್ ಹತ್ರ ಏನೋ ಲೀಫ್ ಶೇಪ್ ಅಲ್ಲಿ ಇರುವಂತದ್ದು. ಅದು ಬೋತ್ ಎಂಡೋಕ್ರೈನ್ ಆಸ್ ವೆಲ್ ಆಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅನ್ನ ಸೆಕ್ರೀಟ್ ಮಾಡುವಂತಹ ಏಕೈಕ ಆರ್ಗನ್, ದಟ್ ಇಸ್ ಪ್ಯಾಂಕ್ರಿಯಾಸ್. ಓಕೆನಾ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ 2 ಹಾರ್ಮೋನ್ಸ್ ಅನ್ನು ಸೆಕ್ರೀಟ್ ಮಾಡುತ್ತೆ, ದಟ್ ಈಸ್ ಇನ್ಸುಲಿನ್ ಅಂಡ್ ಗ್ಲೂಕೆಗಾನ್. ಸೊ ಏನ್ ಮಾಡುತ್ತೆ, ಇನ್ಸುಲಿನ್ ಮತ್ತೆ ಗ್ಲೂಕೆಗಾನ್ ಶುಗರ್ ಲೆವೆಲ್ ಅನ್ನ ಬ್ಲಡ್ ಅಲ್ಲಿ ಮೇಂಟೈನ್ ಮಾಡುತ್ತೆ. ಇನ್ನೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಎನ್ಸೈಮ್ಸ್ ಅನ್ನು ಸೆಕ್ರೀಟ್ ಮಾಡುತ್ತೆ. ಅವು ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಫುಡ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಬ್ರೇಕ್ ಡೌನ್ ಮಾಡುವಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತೆ an insufficient amount of insulin from the pancreas leads to diabetes. ಸೊ ಪ್ಯಾಂಕ್ರಿಯಾಸ್ ಸರಿಯಾದ ಅಮೌಂಟ್ ಅಲ್ಲಿ ಇನ್ಸುಲಿನ್ ಜನರೇಟ್ ಮಾಡಲಿಲ್ಲ ಅನ್ಕೊಳ್ಳಿ, ದಟ್ ಲೀಡ್ಸ್ ಟು ಡಿಸೀಸ್ ಕಾಲ್ಡ್ ಡಯಾಬಿಟೀಸ್. ದೆನ್ ಅಡ್ರಿನಾಲಿನ್ ಗ್ಲ್ಯಾಂಡ್, ಇದೊಂಥರ ಏನು ತುಂಬಾ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಜನರೇಟ್ ಆಗುವಂತಹ ಒಂದು ಹಾರ್ಮೋನ್. ಅಡ್ರಿನಲ್ ಗ್ಲ್ಯಾಂಡ್ ಅಂದ್ರೆ ಅಡ್ರಿನಲ್ ಹಾರ್ಮೋನ್ ಅನ್ನು ಸೆಕ್ರೇಟ್ ಮಾಡುತ್ತೆ. ಎಲ್ಲಿರುತ್ತೆ, ಕಿಡ್ನಿಯ ಮೇಲ್ಭಾಗದಲ್ಲಿ ಇರುತ್ತೆ. ಮತ್ತೆ ಇದು ಏಜ್ ಆಗ್ತಾ ಹೋದ ಹಾಗೆ ಅದರ ಸೈಜು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಡನ್ ನಮಗೆ ಏನೋ ಡೇಂಜರ್ ಬಂತು, ಅಲ್ಲಿಂದ ನಾವು ಓಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಆಗ ಸೆಕ್ರೇಟ್ ಆಗುವಂಥದ್ದೇ ಈ ಅಡ್ರಿನಾಲಿನ್ ಹಾರ್ಮೋನ್. ಸೊ ಇಟ್ ಆಲ್ಸೋ ಸೆಕ್ರೇಟ್ಸ್ ನಾರ್ ಅಡ್ರಿನಾಲಿನ್. ನಾರ್ ಅಡ್ರಿನಾಲಿನ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಪ್ರೆಷರ್ ಅನ್ನ ಮೇಂಟೈನ್ ಮಾಡುತ್ತೆ, ಹಾರ್ಟ್ ರೇಟ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಯಾವುದು, ನಾರ್ ಅಡ್ರಿನಾಲಿನ್. ಅದನ್ನು ಕೂಡ ಸೆಕ್ರೇಟ್ ಮಾಡುವಂತ ಕೆಲಸ ಅಡ್ರಿನಲ್ ಗ್ಲ್ಯಾಂಡ್ ಮಾಡುವಂಥದ್ದು. ದೆನ್ ಗೋನಾಡ್ಸ್. ಸೊ ಗೋನಾಡ್ಸ್ ಅಲ್ಲಿ 2 ಟೈಪ್ಸ್. ಅಂದ್ರೆ ಇದು ಗೋನಾಡ್ಸ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಆರ್ಗನ್. ಸೊ ಮೇಲ್ಸ್ ಅಲ್ಲಿ ಟೆಸ್ಟಿಸ್ ಅನ್ನ, ಫಿಮೇಲ್ಸ್ ಅಲ್ಲಿ ಓವರೀಸ್ ಅನ್ನ ಸೆಕ್ರೀಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಓಕೆ, ಮೇಲ್ ಹಾರ್ಮೋನ್ ಏನಿದೆಯಲ್ಲ ದಟ್ ಇಸ್ ಟೆಸ್ಟೋಸ್ಟಿರೋನ್. ಫಿಮೇಲ್ ಹಾರ್ಮೋನ್ ಏನಿದೆಯಲ್ಲ ಅದು ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್. ಸೊ ಟೆಸ್ಟೋಸ್ಟಿರೋನ್ ಏನ್ ಮಾಡುತ್ತೆ ಅಂತಂದ್ರೆ, ಟೆಸ್ಟೋಸ್ಟಿರೋನ್ ಇಟ್ ಪ್ರೊಡ್ಯೂಸಸ್ ಗ್ಯಾಮೆಟ್ ಸೊ ದಟ್ ಮೇಲ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬರ್ಲಿಕ್ಕೆ ಕಾರಣ ಆಗುತ್ತೆ. ಅದೇ ಈಸ್ಟ್ರೋಜನ್ ಏನ್ ಮಾಡುತ್ತೆ, ಫಿಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕೊಡುತ್ತೆ. ಅದೇ ರೀತಿ ಪ್ರೊಜೆಸ್ಟ್ರಾನ್ ಏನಿದೆ ಅದು ಪ್ರೆಗ್ನೆನ್ಸಿ ಹಾರ್ಮೋನ್ ಆಗಿದೆ, ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನ್. ಓಕೆ, ನೆಕ್ಸ್ಟ್
ಅದರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವುದೆಲ್ಲ ಅಂತಂದ್ರೆ ಹೈಪೋಥಾಲಮಸ್, ಪ್ಯಾರಾಥೈರಾಯ್ಡ್, ಪೀನಿಯಲ್ ಅಂಡ್ ಥೈಮಸ್ ಗ್ಲ್ಯಾಂಡ್ಸ್. ಸೊ ಓಕೆ, ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಬೇಕಿದ್ರೆ ಇನ್ನೂ ಡೀಟೇಲ್ ಆಗಿ ಗ್ಲ್ಯಾಂಡ್ಸ್ನ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಪ್ರೊಸೆಸ್ ದಟ್ ಈಸ್ ರೀಪ್ರೊಡಕ್ಷನ್. ಸೊ ಏನು ರೀಪ್ರೊಡಕ್ಷನ್ ಅಂತಂದ್ರೆ, ಸೊ ನಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಲಿಕ್ಕೆ, ನಂಬರ್ಸನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ಸೇ ಯಾವುದು? ರೀಪ್ರೊಡಕ್ಷನ್ ಪ್ರೋಸೆಸ್. ಅಂದರೆ ಪ್ರೊಡ್ಯೂಸಿಂಗ್ ಆಫ್ ಸ್ಪ್ರಿಂಗ್ ಆಫ್ ಸಿಮಿಲರ್ ಕೈಂಡ್. ಓಕೆ, ಸೊ ಇದರಲ್ಲಿ ಎರಡು ವಿಧ, ಒಂದು ಎ ಸೆಕ್ಷುಯಲ್ ರಿಪ್ರೊಡಕ್ಷನ್, ಇನ್ನೊಂದು ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತ ಹೇಳಿ. ಸೊ ಒಂದೇ ಒಂದು ಆರ್ಗ್ಯಾನಿಸಮು ರಿಪ್ರೊಡಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅದು ಎ ಸೆಕ್ಷುಯಲ್ ರಿಪ್ರೊಡಕ್ಷನ್. ಸೊ ಕೆಲವೊಂದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಮತ್ತೆ ಕೆಲವೊಂದು ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಮತ್ತೆ ಕೆಲವೊಂದು ಪ್ಲಾಂಟ್ಸ್ ಎ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅನ್ನು ತೋರಿಸ್ತವೆ. ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತಂದ್ರೆ ಇದರಲ್ಲಿ ಎರಡು ಇಂಡಿವಿಜುವಲ್ ಬೇಕೇ ಬೇಕು, ಒಂದು ಫೇಮಲ್, ಇನ್ನೊಂದು ಮೇಲ್. ಸೊ ಮೇಲಿಂದ ಒಂದು ಸೆಕ್ಸ್ ಸೆಲ್ಲು, ಫಿಮೇಲಿಂದ ಒಂದು ಸೆಕ್ಸ್ ಸೆಲ್ಲು, ಎರಡು ಫ್ಯೂಸ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗತ್ತೆ. ದೆನ್ ಎ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಈಸ್ ಫಿಷನ್. ಸೊ ಫಿಷನ್ ಏನಿದೆಯಲ್ವಾ, ಇಟ್ ಈಸ್ ಮೋಸ್ಟ್ ಕಾಮನ್ ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಸೊ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟು ಇದು ಯಾವ ಟೈಪ್ ಆಫ್ ರಿಪ್ರೊಡಕ್ಷನ್ ಅನ್ನ ತೋರಿಸುತ್ತೆ ಅಂತ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಮಿಸಿಯಂ. ಸೊ ಪ್ಯಾರಾಮಿಸಿಯಂ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು, ಇಟ್ ಇನ್ವಾಲ್ವ್ಸ್ ಇನ್ ಬೈನರಿ ಫಿಷನ್. ಅಂದರೆ ಒಂದು ಆರ್ಗ್ಯಾನಿಸಮ್ ಇರುತ್ತೆ, ಅದು ಬ್ರೇಕ್ ಡೌನ್ ಆದ ತಕ್ಷಣ ಇದೊಂದು ಆರ್ಗ್ಯಾನಿಸಮ್ ಆಗಿ ಬೆಳೀತಾ ಹೋಗ್ತವೆ. ಇನ್ನೊಂದು ಪ್ಲಾಸ್ಮೋಡಿಯಂ ಅಂತ ಇದೆ. ಪ್ಲಾಸ್ಮೋಡಿಯಂ ಏನಾಗುತ್ತೆ, ಇಟ್ ಇನ್ವಾಲ್ವ್ಸ್ ಇನ್ ಮಲ್ಟಿಪಲ್ ಫಿಷನ್. ಒಂದೇ ಬೈನರಿ ಫಿಷನ್ ಆಗಲ್ಲ, ಮಲ್ಟಿಪಲ್ ಫಿಷನ್ ಆಗಿ ಎಷ್ಟು ಡಿವೈಡ್ ಆಗಿರುತ್ತೋ ಅಷ್ಟು ಕೂಡ ಆರ್ಗ್ಯಾನಿಸಮ್ಸ್ ಆಗಿ ಬೆಳೀತಾ ಹೋಗುತ್ತೆ. ಓಕೆ, ಫಿಷನ್ ಡಿಪೆಂಡ್ಸ್ ಆನ್ ದ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಫಿಷನ್ ಪ್ರೋಸೆಸ್. ದೆನ್ ಬಡ್ಡಿಂಗ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ಈಸ್ಟ್ ಮತ್ತೆ ಹೈಡ್ರಾ. ಸೊ ಏನಾಗುತ್ತೆ ಅಂತಂದ್ರೆ, ಒಂದು ಬಾಡಿಯ ಮೇಲೆ ಸಿಸ್ಟ್ ಲೈಕ್ ಫಾರ್ಮೇಷನ್ ಆಗುತ್ತೆ. ಆ ಸಿಸ್ಟ್ ಸೆಪರೇಟ್ ಔಟ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗುವಂಥದ್ದು, ಅದನ್ನ ಬಡ್ಡಿಂಗ್ ಅಂತ ಕರಿತೀವಿ. ದೆನ್ ರೀಜನರೇಷನ್ ಅಂಡ್ ಫ್ರಾಗ್ಮೆಂಟೇಷನ್. ಸೊ ರೀಜನರೇಷನ್ ಅಂತಂದ್ರೆ, ಈಗ ಲಿಸಾರ್ಡ್ ಪಲ್ಲಿ, ಅದಕ್ಕೆ ಡೇಂಜರ್ ಬಂದಾಗ ಅದರ ಬಾಲವನ್ನ ಅದೇ ಕಟ್ ಮಾಡ್ಕೊಳತ್ತಲ್ವಾ. ಸೊ ಮತ್ತೆ ಆ ಬಾಲ ಮತ್ತೆ ಬರುತ್ತಾ ಅಂತಂದ್ರೆ ಬರುತ್ತೆ. ಅದನ್ನೇ ನಾವು ರೀಜನರೇಷನ್ ಅಂತ ಕರೆಯುವಂಥದ್ದು. ಇನ್ನೊಂದು ಫ್ರಾಗ್ಮೆಂಟೇಷನ್ ಅಂತ ಹೇಳಿ. ಸೊ ಒಂದು ಪ್ಲಾಂಟ್ ಬಾಡಿ, ಒಂದು ಆರ್ಗ್ಯಾನಿಸಮ್ ಇದೆ ಅನ್ಕೊಳ್ಳಿ, ಅದರ ಪ್ರತಿಯೊಂದು ಫ್ರಾಗ್ಮೆಂಟು ಕೂಡ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಬೆಳೆಯುವಂಥದ್ದು. ಫಾರ್ ಎಕ್ಸಾಂಪಲ್ ಪ್ಲಾನೇರಿಯಾ ಮತ್ತೆ ಹೈಡ್ರಾ. ಓಕೆ, ಸೊ ಫ್ರಾಗ್ಮೆಂಟೇಷನ್ ಅಂಡ್ ರೀಜನರೇಷನ್ ಎರಡೂ ಕೂಡ ಕಂಡು ಬರುವಂಥದ್ದು ಹೈಡ್ರಾ ಅನ್ನುವಂಥ ಒಂದು ಆರ್ಗ್ಯಾನಿಸಮ್ ಅಲ್ಲಿ. ದೆನ್ ಸ್ಪೋರ್ ಫಾರ್ಮೇಷನ್. ಸೊ ಕೆಲವೊಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಸ್ಪೋರ್ಸ್ನ ಮೂಲಕ ಏನಾಗುತ್ತೆ, ರೀಪ್ರೊಡಕ್ಷನ್ ಆಗುವಂಥದ್ದು. ಸೊ ಸ್ಪೊರಾಂಜಿಯಾ ಅನ್ನುವಂಥ ಒಂದು ಅಂಗದಿಂದ ಹೊರಗಡೆ ಬರುತ್ತೆ. ಸೊ ಇದೇನ್ ಮಾಡುತ್ತೆ, ಅಂದ್ರೆ ಈ ಸ್ಪೋರ್ಸ್ ಏನಿರುತ್ತೆ ಅದು ಥಿಕ್ ಔಟರ್ ಕವರಿಂಗ್ ಅಲ್ಲಿ ತುಂಬಾ ಪ್ರೊಟೆಕ್ಟಿವ್ ಆಗಿ ಪ್ರಿಸರ್ವ್ ಆಗಿರುತ್ತೆ. ಅದು ಸಮ್ ಸೂಟಬಲ್ ಎನ್ವೈರನ್ಮೆಂಟ್ ಸಿಕ್ತು ಅನ್ಕೊಳ್ಳಿ, ಇಟ್ ಸ್ಟಾರ್ಟ್ಸ್ ಜರ್ಮಿನೇಟಿಂಗ್ ಅಂಡ್ ಗ್ರೋಸ್. ದೆನ್ ವೆಜಿಟೇಟಿವ್ ಪ್ರಾಪಗೇಷನ್. ವೆಜಿಟೇಟಿವ್ ಪ್ರೊಪಗೇಷನ್ ಅಂತಂದ್ರೆ, ಈಗ ವೆಜಿಟೇಟಿವ್ ಪಾರ್ಟ್ಸ್ ಅಂದ್ರೆ ಲೀವ್ಸ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ರೂಟ್ಸ್ ಆಗಿರ್ಬೋದು, ಅವುಗಳೇ ಒಂದು ಹೊಸ ಪ್ಲಾಂಟ್ ಆಗಿ ಡೆವಲಪ್ ಆಗ್ತವೆ. ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಪದೇ ಪದೇ ಎಕ್ಸಾಂಪಲ್ ಕೇಳುವಂಥದ್ದೇ ಬ್ರಯೋಫಿಲ್ಲಮ್ ಅಂತ ಹೇಳಿ. ಸೊ ಇದು ಲೀವ್ಸ್ನ ಮೂಲಕ ಏನಾಗುತ್ತೆ, ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಬೆಳೆಯುತ್ತೆ. ದೆನ್ ಸ್ಟೆಮ್ನ ಮೂಲಕ ಬೆಳೆಯುವಂಥದ್ದು ಟರ್ಮರಿಕ್ ಮತ್ತೆ ಜಿಂಜರ್. ಮತ್ತೆ ಸ್ಟೋಲೋನ್ ಅನ್ನುವಂತಹ ಅಂಗದಿಂದ ಬೆಳೆಯುವಂಥದ್ದು ಗ್ರಾಸ್ ರನ್ನರ್ಸ್, ಸ್ಟ್ರಾಬೆರಿ. ದೆನ್ ಬಲ್ಬ್ಸ್ನ ಮೂಲಕ ಬೆಳೆಯುವಂಥದ್ದು ಆನಿಯನ್ ಮತ್ತೆ ಲಿಲ್ಲಿ. ಓಕೆ, ನೆಕ್ಸ್ಟ್ ಸೆಕ್ಷುಯಲ್ ರಿಪ್ರೊಡಕ್ಷನ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಸೆಲ್ ಡಿವಿಷನ್. ಓಕೆ, ಸೊ ಎಲ್ಲ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸೆಲ್ ಡಿವಿಷನ್ ಎರಡು ರೀತಿ ಇರುತ್ತೆ, ಒಂದು ಮೈಟೋಸಿಸ್, ಇನ್ನೊಂದು ಮಿಯೋಸಿಸ್ ಅಂತ ಹೇಳಿ. ಸೊ ಮೈಟೋಸಿಸ್ ನಡೆಯುವಂಥದ್ದು ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ, ಅಂದ್ರೆ ಬಾಡಿ ಸೆಲ್ಸ್ ಅಲ್ಲಿ. ಸೆಕ್ಸ್ ಸೆಲ್ಸ್ ಅನ್ನ ಬಿಟ್ಟು ಬಾಕಿ ಎಲ್ಲ ಸೆಲ್ಸ್ ಅಲ್ಲಿ ನಡೆಯುವಂಥದ್ದು ಮೈಟೋಸಿಸ್. ಸೊ ಏನ್ ಕ್ರೋಮೋಸೋಮ್ ಇರುತ್ತಲ್ಲ 46 ನಂಬರ್, ಅದನ್ನ ಮೇಂಟೈನ್ ಮಾಡುತ್ತೆ ಮೈಟೋಸಿಸ್, ಏನು ಚೇಂಜ್ ಆಗಲ್ಲ. ಮತ್ತೆ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಇದನ್ನ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಇಟ್ ಪ್ರೊಡ್ಯೂಸಸ್ 2 ಡಿಪ್ಲಾಯ್ಡ್ ಡಾಟರ್ ಸೆಲ್ಸ್. ಎರಡು ಡಿಪ್ಲಾಯ್ಡ್ ಡಾಟರ್ ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಇದು ಏನಕ್ಕೆ ಬೇಕು ಅಂತಂದ್ರೆ, ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಆಫ್ ದ ಸೆಲ್ಸ್. ದೆನ್ ಸೆಲ್ ಅನ್ನ ರೀಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಬೇಕು. ಮತ್ತೆ ರೀಜನರೇಷನ್ ಆಫ್ ಟಿಶ್ಯೂಸ್ ರೀಜನರೇಷನ್ ಮಾಡ್ಲಿಕ್ಕೆ ಮೈಟೋಸಿಸ್ ಅನ್ನುವಂತಹ ಕ್ರಿಯೆ ಆಗ್ಲೇಬೇಕು. ಇನ್ನೊಂದಿದೆ, ದಟ್ ಈಸ್ ಮಿಯೋಸಿಸ್ ಅಂತ ಹೇಳಿ. ಸೊ ಮಿಯೋಸಿಸ್ ಏನಿದೆ ಅದು ಸೆಕ್ಸ್ ಸೆಲ್ಸ್ ಅಲ್ಲಿ ಮಾತ್ರ ನಡೆಯುವಂಥದ್ದು. ಏನು ಕ್ರೋಮೋಸೋಮ್ಸ್ 46 ನಂಬರ್ ಅಲ್ಲಿ ಇರುತ್ತಲ್ವಾ, ಅದನ್ನ ರೆಡ್ಯೂಸ್ ಮಾಡುತ್ತೆ ಟು ಹಾಫ್, ದಟ್ ಈಸ್ 23ಗೆ ರೆಡ್ಯೂಸ್ ಮಾಡುತ್ತೆ. ದೆನ್ ಇಟ್ ಪ್ರೊಡ್ಯೂಸಸ್ 4 ಹೆಪ್ಲಾಯ್ಡ್ ಡಾಟರ್ ಸೆಲ್ಸ್.
ದೆನ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಸೆಕ್ಷುಯಲ್ ರಿಪ್ರೊಡಕ್ಷನ್. ನೆಕ್ಸ್ಟ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ 2 ಟೈಪ್ಸ್. ಒಂದು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಇನ್ನೊಂದು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿ. ಸೊ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಪೇರ್ ಆಫ್ ಟೆಸ್ಟಿಸ್ ಇರುತ್ತೆ. ಮತ್ತೆ ಅವು ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ಮೇಲ್ ಸೆಕ್ಸ್ ಸೆಲ್ ಮತ್ತೆ ಸ್ಪರ್ಮ್ಸ್ ಮತ್ತೆ ಟೆಸ್ಟೋಸ್ಟಿರೋನ್ ಅಂತ ಒಂದು ಸೆಕ್ಸ್ ಹಾರ್ಮೋನ್ ಇರುತ್ತೆ. ಓಕೆ. ಸೊ ಇದರಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಹೇಳ್ತೀನಿ, ಅವುಗಳ ಫಂಕ್ಷನ್ನು ಗೊತ್ತಿರಲಿ ನಿಮಗೆ. ಏನು ಟೆಸ್ಟಿಸ್ ಏನಿದೆಯಲ್ವಾ, ಅದು ಸ್ಕ್ರೋಟಲ್ ಸ್ಯಾಕ್ಸ್ ಅನ್ನುವಂತಹ ಆರ್ಗನ್ ಅಲ್ಲಿ ಇರುತ್ತೆ. ಅದು ಬಾಡಿಯಿಂದ ಹೊರಗಡೆ ಇರುತ್ತೆ. ಮತ್ತೆ ಇಟ್ ಕಂಟೈನ್ಸ್ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್. ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಏನಿದೆ, ದೇ ಆರ್ ಕನ್ಸಿಡರ್ಡ್ ಅ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್. ಸೊ ಯು ರಿಮೆಂಬರ್ ದಿಸ್ ಟ್ಯೂಬ್ಯೂಲ್ಸ್. ಓಕೆ. ದೆನ್ ಏನು ಮೇಲ್ ಸೆಕ್ಸ್ ಸೆಲ್ ಏನಿದೆ, ಸ್ಪರ್ಮ್ ಏನಿದೆಯಲ್ವಾ, ಅದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತಲೂ ಕೇಳ್ಬೋದು. ಇಟ್ ಗೆಟ್ಸ್ ಪ್ರೊಡ್ಯೂಸ್ಡ್ ಇನ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಎಲ್ಲಿ ಮೆಚ್ಯೂರ್ ಆಗುತ್ತೆ ಆ ಸ್ಪರ್ಮ್ಸ್ಗಳು ಅಂತಂದ್ರೆ ಎಪಿಡಿಡ್ಮೀಸ್ ಅಲ್ಲಿ ಮೆಚ್ಯೂರ್ ಆಗುತ್ತೆ. ಇದು ಇಂಪಾರ್ಟೆಂಟ್. ದೆನ್ ಲೇಡಿಕ್ ಸೆಲ್ಸ್ ಅಂತ ಇದೆ, ಅದನ್ನ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತಾನೂ ಕರಿತೀವಿ. ಅದು ಎಲ್ಲಿರುತ್ತೆ ಅಂತಂದ್ರೆ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಸೆಮಿನಿಫೆರಿಸ್ ಟ್ಯೂಬ್ಯೂಲ್ಸ್. ಸೆಮಿನಿಫೆರಿಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಲೇಡಿಕ್ ಸೆಲ್ಸ್ ಇರುತ್ತೆ. ಅದರ ಮೇನ್ ಫಂಕ್ಷನ್ ಏನು ಅಂತಂದ್ರೆ ಇಟ್ ಇಸ್ ಸೆಕ್ರಿಟ್ಸ್ ಹಾರ್ಮೋನ್ ದಟ್ ಇಸ್ ಟೆಸ್ಟೋಸ್ಟಿರಾನ್. ದೆನ್ prostate gland and seminal vesicles ಮೇಕ್ಸ್ ಸೆಮನ್ ಅಂಡ್ ನರಿಶ್ ದ ಸ್ಪರ್ಮ್. ಸ್ಪರ್ಮ್ನ ನರಿಶ್ಮೆಂಟ್ಗೆ ರೆಸ್ಪಾನ್ಸಿಬಲ್ ಆಗಿರುವಂತಹ ಗ್ಲ್ಯಾಂಡ್ ಯಾವುದು ಅಂತ ಕೇಳ್ತಾರೆ, ದಟ್ ಇಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಅಂಡ್ ಸೆಮಿನಲ್ ವೆಸಿಕಲ್ಸ್. ಮತ್ತೆ ಈ ಪೆನಿಸ್ ಏನಿದೆಯಲ್ವಾ, ಅದನ್ನ ನಾವು ವಿ ಕನ್ಸಿಡರ್ ಇಟ್ ಆಸ್ ಕಾಪ್ಯುಲೇಟರಿ ಆರ್ಗನ್, ಮೇನ್ ರೆಸ್ಪಾನ್ಸಿಬಲ್ ಫಾರ್ ಫ್ಯೂಷನ್. ದೆನ್ ಮೇಲ್ ಡಕ್ಟ್ಸ್. ಮೇಲ್ಸ್ ಅಲ್ಲಿ ವಾಸ್ ಡಿಫರೆನ್ಸ್ ಅಂಡ್ ಯುರೇತ್ರ ಏನಿದೆಯಲ್ವಾ, ಅವುಗಳೇ ಎರಡು ಮೇನ್ ಆಗಿರುವಂತಹ ಡಕ್ಟ್ಸ್ಗಳು. ಸೊ ಈ ವಾಸ ಡಿಫರೆನ್ಸ್ ಏನಿದೆಯಲ್ವಾ, ಅದರ ಫಂಕ್ಷನ್ ಏನು ಅಂತ ಕೇಳ್ತಾರೆ. ಇಟ್ ಕ್ಯಾರೀಸ್ ಸ್ಪರ್ಮ್ಸ್ ಫ್ರಮ್ ರೆಸ್ಪೆಕ್ಟಿವ್ ಟೆಸ್ಟಿಸ್ ಟು ಯುರೇತ್ರ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ತುಂಬಾ ಸಲ ಕೇಳಿದ್ದಾರೆ. ಸೊ ವಾಸ್ ಡಿಫರೆನ್ಸ್ದು ರೋಲ್ ಏನು, ಸ್ಪರ್ಮ್ಸ್ ಅನ್ನ ಯುರೇತ್ರಾಗೆ, ಗರ್ಭಾಶಯಕ್ಕೆ ಕೊಂಡು ಹೋಗುವಂತಹ ಕೆಲಸವನ್ನ ವಾಸ್ ಡಿಫರೆನ್ಸ್ ಮಾಡುತ್ತೆ. ಸಾರಿ, ಗರ್ಭಾಶಯ ಅಂತೀನಿ. ಯುರೇತ್ರ ಅಂತಂದ್ರೆ ಈ ಯೂರಿನ್ ಸ್ಟಾಕ್ ಆಗಿರುತ್ತಲ್ವಾ, ಅದಕ್ಕೆ ಏನ್ ಮಾಡುತ್ತೆ, ಸ್ಪರ್ಮ್ಸ್ನ ಪಾಸ್ ಮಾಡುವಂಥದ್ದೇ ಏನು ವಾಸ್ ಡಿಫರೆನ್ಸ್. ಸೊ ಯುರೇತ್ರ ಏನಿದೆ, ಇಟ್ ಇಸ್ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸೆಮೆನ್ ಆಸ್ ವೆಲ್ ಆಸ್ ಯೂರಿನ್. ಓಕೆನಾ. ಸೊ ಈ ಟೇಬಲ್ ಏನಿದೆ, ಈ ಟೇಬಲ್ ಅಷ್ಟನ್ನು ನೆನ್ಪಿಟ್ಕೊಂಡ್ಬಿಡಿ. ಟೆಸ್ಟಿಸು ಸ್ಪರ್ಮ್ಸ್ ಮತ್ತೆ ಟೆಸ್ಟೋಸ್ಟಿರೋನ್ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪರ್ಮ್ ಡಕ್ಟ್ ಸ್ಪರ್ಮ್ಸ್ ನ ಟೆಸ್ಟಿಸ್ ಟು ಯುರೇತ್ರ ಪಾಸ್ ಮಾಡುತ್ತೆ. ಸೆಮೈನಲ್ ವೆಸಿಕಲ್ ಸೆಮೈನಲ್ ಪ್ಲಾಸ್ಮಾನ ಪ್ರೊಡ್ಯೂಸ್ ಮಾಡುತ್ತೆ. ಎಪಿಡೆಡ್ಮಿಸ್ ಸ್ಟೋರ್ಸ್ ಸ್ಪರ್ಮ್ಸ್ ಅಂಡ್ ಪ್ರೊವೈಡ್ಸ್ ಮೊಬಿಲಿಟಿ, ಮೂವ್ಮೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಯುರೇತ್ರ ಯೂರಿನ್ ಮತ್ತೆ ಸ್ಪರ್ಮ್ಸ್ ಅನ್ನ ಕಂಡಕ್ಟ್ ಮಾಡುತ್ತೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಸ್ಪರ್ಮ್ಸ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳುತ್ತೆ. ಮತ್ತೆ ಇದು ಅಸಿಡಿಟಿಯನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಕಾಪರ್ಸ್ ಗ್ಲ್ಯಾಂಡ್ ಆಲ್ಕಲೈನ್ ವೈಟ್ ಲ್ಯೂಬ್ರಿಕೇಟಿಂಗ್ ಫ್ಲೂಯಿಡ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಪೆನಿಸ್ ಪಾಸಸ್ ಯೂರಿನ್ ಅಂಡ್ ಸ್ಪರ್ಮ್ ಇನ್ ಟು ದ ಫಿಮೇಲ್ ಜೆನೈಟಲ್ ಟ್ರ್ಯಾಕ್ಟ್. ಸೊ ಇನ್ನು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಾವು ಪೇರ್ ಆಫ್ ಓವರೀಸ್ ಅನ್ನ ನೋಡ್ತೀವಿ, 2 ಸೆಕ್ಸ್ ಹಾರ್ಮೋನ್ಸ್ ಅನ್ನ ನೋಡ್ತೀವಿ, ಒಂದು ಈಸ್ಟ್ರೋಜನ್, ಇನ್ನೊಂದು ಪ್ರೊಜೆಸ್ಟ್ರಾನ್ ಅಂತ ಹೇಳಿ. ಸೊ ಮೇನ್ ರಿಪ್ರೊಡಕ್ಟಿವ್ ಆರ್ಗನ್ ಯುಟೆರಸ್, ಓವಿಡಕ್ಟ್ ಮತ್ತೆ ವೆಜೈನಾ. ಇದು ಯುಟೆರಸ್ ಏನಿದೆ, ಗರ್ಭಕೋಶ, ಅದು ಫೀಟಲ್ ಡೆವಲಪ್ಮೆಂಟ್ ನ ಸೈಟ್ ಆಗಿರುತ್ತೆ. ಮತ್ತೆ ವೆಜೈನಾ ಏನಿದೆ, ಅದು ಸ್ಪರ್ಮ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳುವಂತಹ ಒಂದು ಪಾರ್ಟ್ ಆಗಿರುತ್ತೆ. ದೆನ್ ಓವಮ್ ಏನಿದೆಯಲ್ವಾ, ಓವಮ್ ಓವರೀಸ್ ಇಂದ ಯುಟೆರಸ್ಗೆ ಓವಿಡಕ್ಟ್ ನ ಮೂಲಕ ಪಾಸ್ ಆಗುತ್ತೆ. ಓವಮ್ ಅದೊಂದು ಸೆಲ್, ಅದು ಸ್ಪರ್ಮ್ ಜೊತೆ ಫ್ಯೂಸ್ ಆಯ್ತು ಅಂತಂದ್ರೆ it results in formation of zygote into offspring. Then menstruation. ಸೊ ಮೆನ್ಸ್ಟ್ರುಯೇಷನ್ ಅಂತಂದ್ರೆ ತಿಂಗಳ ಆಗುವಂತಹ ಒಂದು ಸೈಕ್ಲಿಕ್ ಈವೆಂಟ್. ಏನು ಫರ್ಟಿಲೈಸ್ ಆಗದೆ ಉಳಿದಿರುತ್ತಲ್ಲ ಓವಮ್, ಅದು ಓವರಿಯಿಂದ ಬಾಡಿಯಿಂದ ಹೊರಗಡೆ ಹೋಗಲ್ಪಡುತ್ತೆ. ಸೊ ಅದ್ರ ಜೊತೆ ಏನಾಗುತ್ತೆ ಅಂತಂದ್ರೆ ಎಂಡೋಮೆಟ್ರಿಯಂ, ಬ್ಲಡ್ ರಿಚ್ ಪಾರ್ಟ್ ಏನಿರುತ್ತೆ ಯುಟ್ರಸ್ ಅಲ್ಲಿ ಇರುತ್ತಲ್ವಾ, ಅದ್ರ ಜೊತೆಗೆ ಆ ಓವಮ್ಮು ಹೊರಗಡೆ ರಿಲೀಸ್ ಆಗುವಂಥದ್ದು. ಹಾಗಾಗಿ ಬ್ಲಡ್ ಕೂಡ ರಿಲೀಸ್ ಆಗುತ್ತೆ. ದೆನ್ 2 ಪಿಟ್ಯುಟರಿ ಹಾರ್ಮೋನ್, ಒಂದು LH ಮತ್ತೆ FSH. ಲ್ಯೂಟಿನೈಸಿಂಗ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಮತ್ತೆ 2 ಓವೇರಿಯನ್ ಹಾರ್ಮೋನ್ಸ್,
ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಲ್ಲವೂ ಕೂಡ ಏನಾಗಿರುತ್ತೆ ಮೆನ್ಸ್ಟ್ರುಯೇಷನ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಈ ಹಾರ್ಮೋನ್ಸ್ಗಳಿವು. ಇದನ್ನೇ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಫಾರ್ ಎವ್ರಿ 28 ಡೇಸು ಈ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ದೆನ್ ಸೊ ಹ್ಯೂಮನ್ ರಿಪ್ರೊಡಕ್ಷನ್ ನಿಮಗೆ ಗೊತ್ತಿದೆ, ಸೆಕ್ಷುಯಲ್ ರಿಪ್ರೊಡಕ್ಷನ್. ಮೇಲಲ್ಲಿ ಇರುವಂತಹ ಸ್ಪರ್ಮ್ಸು, ಫಿಮೇಲಲ್ಲಿ ಇರುವಂತಹ ಎಗ್ಸ್ ಫ್ಯೂಸ್ ಆಗಿ ಝೈಗೋಟ್ ಆಗುತ್ತೆ, ಝೈಗೋಟ್ ಇಂಟು ನ್ಯೂ ಪ್ರಾಜೆನಿ. ಸೊ ಇಲ್ಲಿ ರೋಲ್ಸ್ ನೋಡೋದಾದ್ರೆ ಓವರೀಸು ಇಟ್ ಪ್ರೊಡ್ಯೂಸಸ್ ಓವಾ ಅಂಡ್ ಹಾರ್ಮೋನ್ಸ್. ಓವಿ ಡಕ್ಟ್ಸ್ ಏನ್ ಮಾಡುತ್ತೆ, ಮೂವ್ಮೆಂಟ್ ಆಫ್ ಓವಾ ಎಲ್ಲಿಗೆ, ಯುಟರಸ್ಸಿಗೆ. ಮತ್ತೆ ಯುಟರಸ್ಸು ಸ್ಪೇಸ್ ಕೊಡುತ್ತೆ, ಡೆವಲಪ್ಮೆಂಟ್ ಆಫ್ ಚೈಲ್ಡ್. ಸೊ ವೆಜೈನ ಏನ್ ಮಾಡುತ್ತೆ, ಸ್ಪರ್ಮ್ಸ್ ಅನ್ನ ರಿಸೀವ್ ಮಾಡುತ್ತೆ. ದೆನ್ ಇಲ್ಲಿ ಕೆಲವಷ್ಟು ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನ ಹೇಳಿದ್ದಾರೆ. ಅಂದ್ರೆ ಅನ್ನೆಸೆಸರಿ ಪಾಪ್ಯುಲೇಷನ್ ಅನ್ನ ಇನ್ಕ್ರೀಸ್ ಮಾಡದೇ ಇರೋ ಹಾಗೆ ತಡಿಲಿಕ್ಕೆ ಏನೆಲ್ಲ ಮಾಡಬಹುದು ಅಂತ ಹೇಳಿ, ಒಂದು ಕಾಯಿಟಸ್ ಇಂಟರಪ್ಟ್ಸ್ ಅಂತ ಹೇಳಿ, it is very unreliable contraceptive method where the coitus is stopped before the male ejaculates inside the female reproductive tracts. ಸೊ ಇದು ಮೇಲಲ್ಲಿ ಇದು ಮಾಡ್ತಾರೆ, ಎಂಪ್ಲಾಯ್ ಮಾಡ್ತಾರೆ ಇದನ್ನ. ಇನ್ನೊಂದು ರಿದಮ್ ಮೆಥಡ್ ಅಂತ ಹೇಳಿ, ಇದನ್ನೆಲ್ಲ ನಿಮಗೆ ಹೆಚ್ಚಾಗಿ ಕೇಳಲ್ಲ, ಯು ಡೋಂಟ್ ವರಿ ಅಬೌಟ್. ನೆಕ್ಸ್ಟ್ ಕಾಂಡೋಮ್ಸು, ದೆನ್ ಡಯಾಫ್ರಮ್ಸ್. ಸೊ ಡಯಾಫ್ರಮ್ಸು ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಇದು ಹಾಕಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ, ಅದು ಸೆಮನನ್ನು ಸ್ಟಾಪ್ ಮಾಡುತ್ತೆ. ದೆನ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ಸೊ ಮಾತ್ರೆಗಳನ್ನು ತಗೊಳ್ಬಹುದು. ದೆನ್ ಎಮರ್ಜೆನ್ಸಿ ಪಿಲ್ಸ್. ದೆನ್ IUD, ಇಂಟ್ರಾಯುಟರೈನ್ ಡಿವೈಸ್. ಇದು ಕೆಲವಾರು ವರ್ಷಗಳಷ್ಟೇ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಗರ್ಭಕೋಶದಲ್ಲಿ ಹಾಕ್ತಾರೆ, ಸೊ ದಟ್ ಅದು ಏನೋ ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗಿ ಝೈಗೋಟ್ ಆಗ್ಲಿಕ್ಕೆ ಬಿಡೋದಿಲ್ಲ. ದೆನ್ ಸ್ಟೆರಿಲೈಸೇಷನ್ ಅಂತಂದ್ರೆ ಕಂಪ್ಲೀಟ್ ಆಗಿ ಏನೋ ಸರ್ಜರಿ ಮೂಲಕ ಕಂಪ್ಲೀಟ್ ಸ್ಟೆರೈಲ್ ಆಗುವಂಥದ್ದು, ಅಂದ್ರೆ ಮಕ್ಕಳೇ ಆಗದೆ ಇರೋ ರೀತಿ ಆಪರೇಷನ್ ಮಾಡ್ಕೊಳ್ಬಹುದು. ಇದು ಗಂಡ್ಮಕ್ಳು ಮಾಡ್ಕೊಳ್ಬಹುದು, ಹೆಣ್ಮಕ್ಳು ಕೂಡ ಮಾಡ್ಕೊಳ್ಬಹುದು. ಇದ್ರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ವಾಸಕ್ಟಮಿ ಅಂತಂದ್ರೆ ಯಾರಲ್ಲಿ ಮಾಡ್ತಾರೆ ಅಂತ ಹೇಳಿ. ವಾಸಕ್ಟಮಿ ಈಸ್ ಇನ್ ಮೇಲ್ಸ್, ಟ್ಯೂಬಲ್ ಲಿಜೈಟೇಷನ್ ಅಂತ ಫಿಮೇಲ್ಸ್ ಅಲ್ಲಿ ಮಾಡ್ತಾರೆ. ಓಕೆನಾ? ಸೊ ಒಂದು ಸಣ್ಣ ಪಾರ್ಟ್ ಉಳಿತು, ಇದನ್ನ ನೆಕ್ಸ್ಟ್ ಇನ್ ಯಾವಾಗಾದ್ರೂ ನೋಡೋಣ ಅಂತ ಹೇಳ್ತಾ, ಸೊ ಲೈಫ್ ಪ್ರೊಸೆಸ್ ಪಾರ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.